ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ರೀಕನೆಕ್ಟ್ ಆಗ್ಬೇಕಾದ್ರೆ ರಿಯೂನಿಯನ್ ಆಗ್ಬೇಕಾದ್ರೆ ಮುಂಚೆ ಅವರ ಲವ್ ಮೆಸೇಜ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಮ ವ್ಯಕ್ತಿಯ ಹೃದಯದಲ್ಲಿ ಏನ್ ನಡೀತಾ ಇದೆ, ಅವರು ನಿಮ್ಗೆ ಏನ್ ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ಇವತ್ತು ಲವ್ ಮೆಸೇಜ್ ರೊಮ್ಯಾಂಟಿಕ್ ಮೆಸೇಜ್ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ಅವರ ಲವ್ ಸಿಚುಯೇಷನ್ ಏನಾಗಿದೆ, ಅವರು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಮತ್ತು ನಿಮಗೆ ಯೂನಿವರ್ಸ್ ಕೊಡೋ ಸ್ಪೆಷಲ್ ಮೆಸೇಜ್ ಏನು ಅನ್ನೋದನ್ನ ಡೀಪ್ ಆಗಿ ನಾವು ತಿಳ್ಕೊಳ್ಳೋಣ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ಸೊ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಈ ರೀಡಿಂಗ್ ನಿಮ್ಗೆ ಕ್ಲಾರಿಟಿ, ರಿಯಶೂರೆನ್ಸ್ ಮತ್ತು ಒಂದು ಎಮೋಷನಲ್ ಟ್ರೂತ್ ನ ಕೊಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಅವರ ಮನ್ಸಲ್ಲಿ ನೀವಿದ್ದೀರಾ, ಅವರ ಮರಳಿ ಬರೋದಕ್ಕೆ ಮುಂಚೆ ಏನ್ ರಿಯಲೈಸ್ ಮಾಡ್ತಾ ಇದ್ದಾರೆ, ರಿಯೂನಿಯನ್ ಎನರ್ಜಿ ಸ್ಟ್ರಾಂಗ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ಮ ಮನ್ಸಲ್ಲಿ ಯಾರಿದಾರೋ ಅವರ ನೇಮ್ನ 3 ಟೈಮ್ಸ್ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಒಂದು ರೊಮ್ಯಾಂಟಿಕ್ ಮೆಸೇಜ್ ಆಗಿರುತ್ತೆ, ನಿಮ್ಮ ಪಾರ್ಟ್ನರ್ ಯಾರಿದಾರೋ ಅವ್ರ ಕಡೆಯಿಂದ ಅಂತ ನೀವು ಭಾವಿಸ್ಬೋದು. ಸೊ ಮೊದಲಿಗೆ ನಾನು ಇಲ್ಲಿ 5 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ನೋಡ್ಬೋದು ನೀವು, ಹೀಲಿಂಗ್ ಫ್ರಮ್ ಫ್ಯಾಮಿಲಿ ಇಶ್ಯೂಸ್ ಅಂತ ಬರ್ತಿದೆ, ಕೋ ಡಿಪೆಂಡೆನ್ಸಿ ಅಂತ ಬರ್ತಾ ಇದೆ, ಯು ಡಿಸರ್ವ್ ಲವ್, ಕೆಮಿಸ್ಟ್ರಿ ಬಂದಿದೆ, ಓಕೆ, ರೊಮ್ಯಾಂಟಿಕ್ ಫೀಲಿಂಗ್ಸ್. ಸೊ ಲೆಟ್ ಮೀ ರಿಅರೇಂಜ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೀಲಿಂಗ್ ಫ್ರಮ್ ಫ್ಯಾಮಿಲಿ ಇಶ್ಯೂಸ್ ಅಂತ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಅವ್ರಿಗೆ ಅರ್ಥ ಆಗ್ಬೇಕಾಗಿದೆ. ಸೊ ಪಾಸ್ಟ್ ಎಮೋಷನಲ್ ವೂನ್ಸ್ ಏನಾದ್ರೂ ಇದೆಯಾ ನಿಮ್ಮ ಕಡೆಯಿಂದ, ಫ್ಯಾಮಿಲಿ ಕಂಡೀಷನ್ ಹೇಗಿದೆ, ನಿನ್ನ ಚೈಲ್ಡ್ಹುಡ್ ಪ್ಯಾಟರ್ನ್ಸ್ ಹೇಗಿತ್ತು, ಅಥವಾ ಅನ್ರಿಸಾಲ್ವ್ಡ್ ಪೇರೆಂಟಲ್ ಡೈನಾಮಿಕ್ ಏನಾದ್ರೂ ಡೀಪ್ ಆಗಿ ಎಫೆಕ್ಟ್ ಆಗಿದೆಯಾ ನಮ್ಮಿಬ್ಬರ ಪ್ರೀತಿಗೆ. ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಏನಾದ್ರೂ ಸ್ಟ್ರಗಲ್ ನೀವು ಪಡ್ತಾ ಇದ್ದೀರಾ, ಇಲ್ಲ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋದು ಬಾಕಿ ಇದೆಯಾ ಎಮೋಷನಲಿ ಓಪನ್ ಆಗೋದಕ್ಕೆ, ಇಲ್ಲಾಂದ್ರೆ ನಿನಗೆ ಏನಾದ್ರೂ ಟ್ರಸ್ಟ್ ಸ್ಟೆಬಿಲಿಟಿ ಇದೆಯಾ ನನ್ನ ಕಡೆಯಿಂದ ಅಂತ ಅನ್ನೋ ಫೀಲಿಂಗ್, ಸೇಫ್ ಆಗಿದ್ದೀರಾ ನೀವು, ಇಲ್ಲಾಂದ್ರೆ ಏನಾದ್ರೂ ಕಮಿಟ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಇದೆ ಅವ್ರಿಗೆ. ಆ ಮೆಸೇಜ್ ನಿಮ್ಗೆ ಕೇಳ್ಬೇಕು ಅಂತ ಇದ್ದಾರೆ. ರಿಯೂನಿಯನ್ ಆಗೋದಕ್ಕಿಂತ ಮುಂಚೆ ಅವರು ನಿಮ್ಮನ್ನ ರೂಟ್ಸ್ ಇಂದ ಏನಾದ್ರೂ ಫೀಲ್ ಮಾಡ್ತಾ ಇದ್ದೀರಾ, ಏನಾದ್ರೂ ಪುಷ್ ಆಗ್ತಾ ಇದೆಯಾ ನಿಮ್ಗೆ, ಇಲ್ಲಾಂದ್ರೆ ನನ್ನ ಜೊತೆ ಇರೋದಕ್ಕೆ ನಿಮ್ಗೆ ಖುಷಿ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಅವರ ಆಸೆ ಆಗಿದೆ. ಸೊ ಅವರಿಗೆ ಅವರ ಬ್ಯಾಟಲ್ಸ್ ನ ಫೈಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್, ನೀವು ನೋಡ್ತಾ ಇರ್ಬೋದು, ಕೋ ಡಿಪೆಂಡೆನ್ಸಿ ಇರ್ಬೋದು, ಏನಾದ್ರೂ ನಿಮ್ಮ ಕನೆಕ್ಷನ್ ಅಲ್ಲಿ ಏನಾದ್ರೂ ನೀವು ಯಾರಿಗಾದ್ರೂ ಪ್ಯಾಟರ್ನ್ಸ್ ಅಲ್ಲಿ ಅಟ್ಯಾಚ್ಡ್ ಆಗಿದ್ದೀರಾ, ಇಲ್ಲಾಂದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೀವು ಏನಾದ್ರೂ ಡಿಪೆಂಡೆನ್ಸಿನ ನೋಡ್ತಾ ಇದ್ದೀರಾ, ಇಲ್ಲ ಅಂದ್ರೆ ನಿಮ್ಮ ಪೇರೆಂಟ್ಸ್ ಇಲ್ಲಾಂದ್ರೆ ನಿಮ್ಮ ಬ್ಲಡ್ ರಿಲೇಷನ್ ಅಲ್ಲಿ ಏನಾದ್ರೂ ನಿಮ್ಮ ಡಿಪೆಂಡೆನ್ಸಿ ಇದೆಯಾ, ಅವರಿಗೆ ನೀವು ತುಂಬಾ ಅಟ್ಯಾಚ್ಡ್ ಆಗಿದ್ದೀರಾ, ಸೊ ಇಲ್ಲ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ, ಸೊ ಎಮೋಷನಲಿ ನೀವು ಕನೆಕ್ಟ್ ಆಗಿದ್ದೀರಾ ಒಂದು ಹೆಲ್ತಿ ವೇ ಅಲ್ಲಿ ಇವರ ಜೊತೆ ಅನ್ನೋದು ಅವರಿಗೆ ಅರ್ಥ ಆಗ್ಬೇಕಾಗಿದೆ. ಇದ್ರ ಜೊತೆಗೆ ಅವರು ಕೆಲವು ಏನ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಸೊ ಪ್ರೀತಿ ನಮ್ಮಿಬ್ರನ್ನು ಹತ್ರ ಮಾಡ್ಬೇಕು, ಯಾವುದೇ ರೀತಿ ಭಯನ ಉಂಟು ಮಾಡಬಾರ್ದು. ಸೊ ಇಲ್ಲಿ ನಾವಿಬ್ರು ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಇವಾಗ. ಸೊ ಆ ಡಿಸ್ಟೆನ್ಸ್ ನಮ್ಮಿಬ್ಬರನ್ನು ಎಮೋಷನಲಿ ಸ್ಟ್ರಾಂಗ್ ಮಾಡಬೇಕು. ಸೊ ನನ್ನ ಜೊತೆ ನೀವು ಬಂದಾಗ ನಿಮ್ಮ ಪೇರೆಂಟ್ಸ್ ಇಂದ ದೂರ ಆಗಿದ್ದೀನಿ ಅಂತ ನಿಮ್ಗೆ ಎಮೋಷನಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಬಾರ್ದು ಅನ್ನೋದು ಅವರ ಯೋಚನೆ ಇದೆ. ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ತುಂಬಾ ಸ್ಟ್ರಾಂಗ್ ಆಗಿ, ಇಂಡಿವಿಜುವಲ್ ಆಗಿ ನಿಮ್ ಜೊತೆ ನಿಂತ್ಕೋಬೇಕು ಅನ್ನೋದು ಅವರ ಆಸೆ ಆಗಿದೆ ಅನ್ನೋದು ಒಂದು ಮೆಸೇಜ್ ಇಲ್ಲಿದೆ. ಸೊ ಅದ್ರ ಜೊತೆಗೆ ಅವರು ಎಲ್ಲವನ್ನೂ ನಾನು ಸಂಭಾಳಿಸ್ತೀನಿ, ಎಲ್ಲವನ್ನೂ ನಾನು ಕಾಪಾಡ್ಕೊಳ್ತೀನಿ, ಆದ್ರೆ ನನಗೆ ನಿಮ್ಮ ಬಾಂಡ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅವರು ನಿಮಗೆ ಒಂದು ಅವೇರ್ನೆಸ್ ಆಗಿ ಏನು ಹೇಳ್ತಾರೆ, ತುಂಬಾ ಕ್ರೂಷಿಯಲ್ ಆಗಿದೆ ನಮ್ಮ ಸಂಬಂಧ ಕೂಡ, ಬಟ್ ರಿಯೂನಿಯನ್ ಆಗೋದಕ್ಕಿಂತ ಮುಂಚೆ ನಾವಿಬ್ರು ಒಂದು ಹೆಲ್ತಿ ವೇ ಅಲ್ಲಿ ನಾವಿಬ್ರು ಹತ್ರ ಆಗ್ಬೇಕು ಅನ್ನೋದು ಅವರ ಆಸೆ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯು ಡಿಸರ್ವ್ ಲವ್ ಅಂತ ಬಂದಿದೆ. ಸೊ ಇದು ಒಂದು ಸ್ಟ್ರಾಂಗೆಸ್ಟ್ ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇದೆ ಅನ್ಬೋದು. ನಿಮ್ಮ ಪಾರ್ಟ್ನರ್
ಸೊ ಹೇಳ್ತಾ ಇದ್ದಾರೆ, ನನಗೆ ನೀವು ಅಷ್ಟೇ ಸಾಕು. ನೀವೇ ನನ್ನ ಮುಖ್ಯವಾಗಿರೋರು. ಸೊ ತುಂಬಾನೇ ಈ ಟೈಮಲ್ಲಿ ನಾನು ಒಂದು ರಿಗ್ರೆಟ್ ಮಾಡ್ತೀನಿ ಕೆಲವು ಮೂಮೆಂಟ್ಸ್‌ನ. ನಾನು ನಿಮ್ಮನ್ನ ಚೂಸ್ ಮಾಡ್ದೆ. ಸ್ವಲ್ಪ ದಿವಸ ನಾನು ಡಿಸ್ಟೆನ್ಸಲ್ಲಿ ಇದ್ದೆ. ಅನ್‌ಚೂಸನ್ ಮಾಡ್ತಾ ಇದ್ದೆ. ತುಂಬಾ ನಿಮ್ಮ ವರ್ತ್‌ನ ನಾನು ಕ್ವೆಶ್ಚನ್ ಮಾಡಿದ್ದೀನಿ. ತುಂಬಾನೇ ವೇಟ್ ಮಾಡಿದ್ದೀನಿ ಕೂಡ ನಾನು ಮತ್ತೆ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಒಂದು ಪ್ರೀತಿ ಜೆನ್ಯೂನ್ ಆಗಿ ಇದೆ. ಒಂದು ಪೇಶೆಂಟ್ ಆಗಿ ಇದ್ದೆ. ಒಂದು ಪ್ಯೂರ್ ಪ್ರೀತಿ ನಿನ್ ಕಡೆಯಿಂದ ನನಗೆ ಸಿಕ್ಕಿದೆ. ನಾನು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕಿಂತ ಮುಂಚೆ ಮತ್ತೆ ನಾನು ಯಾವುದೇ ತರ ಡೌಟ್ ಪಡೋದಿಲ್ಲ. ನಾನು ಸ್ಟಾಪ್ ಮಾಡ್ತೀನಿ ಡೌಟ್ ಪಡೋದನ್ನ. ಸೊ ಮತ್ತೆ ನಾನು ಈ ತರ ಸಿಚುಯೇಷನ್‌ನ, ಈ ತರ ಪ್ರಾಬ್ಲಮ್ಸ್‌ನ ನಾನು ತರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಇಲ್ಲಿ ನೋಡ್ತಾ ಇರ್ಬೋದು ಕೆಮಿಸ್ಟ್ರಿ ಕಾರ್ಡ್ ಬಂದಿದೆ. ನಿಮ್ಮ ಜೊತೆ ಇರೋ ಅಟ್ರಾಕ್ಷನ್ ಯಾವತ್ತೂ ನನಗೆ ಫೇಡ್ ಆಗೋದಿಲ್ಲ. ಸೊ ನನ್ ನಾನು ಈ ಸಪರೇಷನ್ ಅಲ್ಲಿ ಇದ್ದೆ. ಸೊ ನಿಮ್ಮ ಜೊತೆ ದೂರ ಇರ್ಬೋದು, ಕನ್ಫ್ಯೂಷನ್ ಅಲ್ಲಿ ಇರ್ಬೋದು, ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿ ಡಿಸ್ಟೆನ್ಸ್‌ನ ಮೇಂಟೈನ್ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್. ಅಂತ ಸಿಚುಯೇಷನ್ ಅಲ್ಲಿ ಇದ್ರೂ ಕೂಡ ನನಗೆ ಯಾವತ್ತೂ ನಿಮ್ಮ ಮೇಲೆ ಇರುವಂತ ಅಟ್ರಾಕ್ಷನ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು ಯಾವ್ದೇನೂ ಕಮ್ಮಿ ಆಗಿಲ್ಲ. ಎಮೋಷನಲಿ, ಫಿಸಿಕಲಿ ನಾನು ನಿಮ್ಮ ಜೊತೆನೇ ಇದ್ದೆ ಅನ್ನೋಷ್ಟು ಫೀಲ್ ಆಗ್ತಾ ಇತ್ತು. ಮ್ಯಾಗ್ನೆಟಿಕ್ ಪುಲ್ ಆಗ್ತಾ ಇತ್ತು. ತುಂಬಾ ಆಸೆ ಇಟ್ಕೊಂಡಿದ್ದೆ, ಡಿಸೈರ್ ಆಗಿತ್ತು. ಹಾಗೇನೇ ಇತ್ತು. ಎಮೋಷನಲ್ ಎಕ್ಸೈಟ್‌ಮೆಂಟ್ ನನ್ನಲ್ಲಿ ಹಾಗೆ ಇತ್ತು. ತುಂಬಾನೇ ಸ್ಟ್ರಾಂಗ್ ಆಗಿ ಸೋಲ್ ಲೆವೆಲ್ ಅಟ್ರಾಕ್ಷನ್ ಇಂದ ನನಗೆ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ಕೆಮಿಸ್ಟ್ರಿ ಇಲ್ಲಿ ನೋಡೋದಾದ್ರೆ ಜಸ್ಟ್ ಫಿಸಿಕಲ್ ಅಂತ ಅಲ್ಲ, ತುಂಬಾ ಎನರ್ಜೆಟಿಕ್ ಆಗಿ ಇದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಅವರು ಹೇಳ್ತಾರೆ, ನಾನು ನೋ ಮ್ಯಾಟರ್ ಎಷ್ಟು ದೂರ ಬೇಕಾದ್ರೂ ಹೋದ್ರು ಕೂಡ ನಾನು ನಿನ್ನತ್ರ ಹಿಂದೆ ಬರುವಷ್ಟು ಕೆಮಿಸ್ಟ್ರಿ, ಅಟ್ರಾಕ್ಷನ್ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕೊನೆಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬಗ್ಗೆ ಬಂದಿದೆ. ನಿಮ್ಗೆ ಅವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಇರುವಂತ ಸತ್ಯ, ಅವರ ಹಾರ್ಟ್ ಅಲ್ಲಿ ಏನಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅವರ ಪ್ರೀತಿ ನಿಜವಾಗ್ಲೂ ಹಾಗೆ ಜೀವಂತವಾಗಿ ಇದೆ. ತುಂಬಾ ಡೀಪ್ ಪ್ರೀತಿ ಇದೆ ನಿಮ್ಮ ಮೇಲೆ. ಒಂದು ಎಮೋಷನಲ್ ಟೆಂಡರ್ನೆಸ್ ಅಂತ ಏನು ಹೇಳ್ತೀವಿ ಅದು ಇದೆ. ಅವರು ಇಮ್ಯಾಜಿನ್ ಮಾಡ್ಕೊಂತಾ ಇರ್ತಾರೆ ಅವಾಗವಾಗ ನಿಮ್ಮ ಜೊತೆ ಮತ್ತೆ ಒಂದಾಗ್ಬೇಕು. ತುಂಬಾ ಸಾಫ್ಟ್ ಕಾನ್ವರ್ಸೇಷನ್ ಮಾಡ್ಬೇಕು. ನಿಮ್ಮನ್ನ ಗಟ್ಟಿಯಾಗಿ ಹೋಲ್ಡ್ ಮಾಡ್ಬೇಕು. ತುಂಬಾನೇ ಫ್ರೆಶ್ ಆಗಿ ಮತ್ತೆ ಎಮೋಷನಲ್ ಮೆಚುರಿಟಿಯಿಂದ ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಅವರು ಮಾತಾಡಕ್ಕೆ ಆಗದೇ ಇರುವಂತ ಮಾತುಗಳನ್ನ ಅವರ ಹೃದಯದಿಂದ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅವರ ಮನ್ಸು, ಅವರ ಹಾರ್ಟ್ ಯಾವತ್ತೂ ಸ್ಟಾಪ್ ಮಾಡಿಲ್ಲ ನಿಮ್ಮನ್ನ ಪ್ರೀತಿಸೋದನ್ನ. ಅವರ ಮೈಂಡ್ ಎಷ್ಟೇ ಹೇಳ್ಬೋದು, ಅವರ ಮನ್ಸು ನಿಮ್ಮನ್ನ ಸತತವಾಗಿ ಆ ಜೊತೆಯಲ್ಲಿ ಪ್ರೀತಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅದು ಅವ್ರಿಗೂ ಗೊತ್ತಾಗದೇ ಇರಂಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಓವರ್ ಆಲ್ ಇಲ್ಲಿ ಅವರು ರಿಯೂನಿಯನ್ ಆಗೋದಕ್ಕಿಂತ ಮುಂಚೆ ಈ ಮೆಸೇಜಸ್ ನಿಮ್ಗೆ ತಲುಪಿಸಿದ್ದಾರೆ. ಅದ್ರ ಜೊತೆಗೆ ಅವರು ಓವರ್ ಆಲ್ ವೆಲ್ಕಮ್ ಮೆಸೇಜ್ ಅಂತ ಹೇಳೋದಾದ್ರೆ, ಅವರು ಬರೋದಕ್ಕಿಂತ ಮುಂಚೆ ಅವರು ಏನಾದ್ರೂ ನಿಮ್ಮ ಫ್ಯಾಮಿಲಿ ವೂನ್ಸ್ ಏನಾದ್ರೂ ನಿಮ್ಗೆ ಭಯ ಇದ್ರೆ, ಆತಂಕ ಇದ್ರೆ ಅದನ್ನ ಹೀಲ್ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಅವರು ಕೂಡ ಅವರ ಫ್ಯಾಮಿಲಿ ವೂನ್ಸ್ ಏನಾದ್ರೂ ಇದ್ರೆ ಹೀಲ್ ಮಾಡ್ಕೊಂಡು ಬರ್ತೀನಿ ಅಂತ ಇದ್ದಾರೆ. ಒಂದು ಅನ್‌ಹೆಲ್ತಿ ಅಟ್ಯಾಚ್‌ಮೆಂಟ್ ಪ್ಯಾಟರ್ನ್ಸ್ ಏನಾದ್ರೂ ಇದ್ರೆ ಅದನ್ನ ನಾನು ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಅಕ್ನಾಲೆಡ್ಜ್ ಮಾಡ್ತಾ ಇದ್ದಾರೆ, ನಿಮ್ಮ ವರ್ತ್ ನನಗೆ ಅರ್ಥ ಆಗಿದೆ, ರಿಯಲೈಸ್ ಆಗಿದೆ. ನಿನ್ನಿಂದ ದೂರ ಇದ್ದು ನಾನು ಆ ನೋವನ್ನ ಅನುಭವಿಸಿದೀನಿ. ಒಂದು ಟ್ರೂ ಫೀಲಿಂಗ್ಸ್‌ನ ಇಟ್ಕೊಂಡಿದೀನಿ. ಅದನ್ನ ನಿನ್ನ ಜೊತೆ ಎಕ್ಸ್‌ಪ್ರೆಸ್ ಮಾಡ್ಬೇಕು ಅಂತ ಇದ್ದಾರೆ. ಸೊ ಒಂದು ಡೀಪ್ ಆಗಿ ಕೆಮಿಸ್ಟ್ರಿ ಖಂಡಿತ ನಿಮ್ಮ ಜೊತೆ ಇದೆ. ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಇವಾಗ ಅಂತ ಹೇಳ್ತಾ ಇದ್ದಾರೆ. ಈ ಸಪರೇಷನ್ ನನಗೆ ಒಂದು ಪನಿಷ್ಮೆಂಟ್ ಅಲ್ಲ. ನಿನ್ನ ಜೊತೆ ಮುಂದೆ ಜೀವನದಲ್ಲಿ ಹೇಗಿರ್ಬೇಕು ಅಂತ ಒಂದು ಪ್ರಿಪರೇಷನ್ ಆಗಿದೆ ನನಗೆ ಅಂತ ಅವರು ಹೇಳ್ತಾ ಇದ್ದಾರೆ. ನನ್ನ ಎನರ್ಜಿ ಮತ್ತೆ ರೀಕನೆಕ್ಟ್ ಆಗಕ್ಕೆ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ಒಂದ್ಸತಿ ನಾನು ಹೀಲ್ ಆದ್ಮೇಲೆ ನಾನು ಖಂಡಿತ ನಿನ್ನ ಜೊತೆ ಕನೆಕ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಸಿಕ್ಕಿದೆ. ಇದೊಂದು ರೊಮ್ಯಾಂಟಿಕ್ ಮೆಸೇಜಸ್ ಅಂತಾನೆ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಸಿಕ್ಕಿದೆ. ಯಾರಿಗೆಲ್ಲ ರೆಸನೇಟ್ ಆಗಿದೆ, ಈ ಮೆಸೇಜಸ್ ನ ಸ್ವೀಕರಿಸೋದಕ್ಕೆ ಇಷ್ಟ ಇದ್ದಲ್ಲಿ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಫೀಡ್‌ಬ್ಯಾಕ್ ನ ತಿಳಿಸಿ. ಇದೇ ತರ ರೊಮ್ಯಾಂಟಿಕ್ ಮೆಸೇಜಸ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗ್ಬೋದು.
ಅಂತ ಹೇಳ್ತಾ, ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಬೇಕಿದೆಯೋ ಅವರು ಫಸ್ಟ್ ಟೈಮ್ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ₹399 ಟ್ಯಾರೋ ರೀಡಿಂಗ್ ಚಾರ್ಜಸ್ ಆಗಿರುತ್ತೆ ಅಂತ ಹೇಳ್ತಾ, ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.